ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡೀಪ್ ಕ್ಲೀನ್ ವೀಣಾ. ಇವತ್ತು ನನಗೆ ಮೈಸೂರಲ್ಲಿ ಒಂದು ಕೆಲಸ ಇತ್ತು ಅಂದ್ಬಿಟ್ಟು ಬೇರೆ ಕಡೆಯಲ್ಲಿ ಒಪ್ಕೊಂಡಿರಲಿಲ್ಲ. ಅದು ಪೋಸ್ಟ್ಪೋನ್ ಆಯಿತು. ಅವರು ಡೆಲ್ಲಿಯಿಂದ ಇವತ್ತು ಲೇಟ್ ಆಯಿತು ಒಂದು ದಿವಸ ಬರೋದು ಅಂತ ಹೇಳ್ಬಿಟ್ಟು ಮಂಗಳವಾರಕ್ಕೆ ಪೋಸ್ಟ್ಪೋನ್ ಮಾಡಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಅಕ್ಕನ ಮನೇಲಿ ಹೋಗಿ ಕೂತಿದ್ದೆ. ಅಕ್ಕ ನನ್ನ ಬರ್ಡೇ ದಿವಸ ಇರಲಿಲ್ಲ, ಊರಿಗೆ ಹೋಗಿದ್ಲು. ಅದಕ್ಕೋಸ್ಕರ ನನಗೆ ಅಂತ 2 ಪ್ಯಾಂಟ್ ತಗೊಟ್ಟಿದ್ಲು. ತುಂಬಾ ಇಷ್ಟ ಆಯಿತು. ನನಗಂತೂ ತುಂಬಾ ಇಷ್ಟ ಆ ಥರ ಏನಾದರೂ ನನಗೆ ಗೊತ್ತಿಲ್ಲದಂತೆ ಗಿಫ್ಟ್ ಕೊಡೋದಂದರೆ ನನಗೆ ತುಂಬಾ ಇಷ್ಟ. ಆಯಿತು ಅಂತ ಹೇಳ್ಬಿಟ್ಟು ಈಸ್ಕೊಂಡು ಹಾಗೆ ನಾನು ಸರಿ ಹಬ್ಬ ಮಾಡಿದೆ. ಏನೋ ಒಂಥರ ಖುಷಿ ಆಗುತ್ತೆ, ನನಗೆ ತುಂಬಾ ಇಷ್ಟ. ಆಯಿತು ಅಂತ ಹೇಳ್ಬಿಟ್ಟು ಮೀನು ತಿನ್ನೋದಂದರೆ ನಂಗೆ ತುಂಬಾ ಇಷ್ಟ. ಹಾಗೆ ಕ್ಯಾರಸಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಯಿತು ಅಂತ ಹೇಳ್ಬಿಟ್ಟು ಹೋಗೋ ದಾರಿಯಲ್ಲಿ ನನಗಂತೂ ದಾಹ ಆಗ್ತಿತ್ತು. ಆಯಿತು ಅಂತ ಹೇಳ್ಬಿಟ್ಟು ಕಬ್ನಲ್ಲೆಲ್ಲ ಕುಡ್ಕೊಂಡು ಹಾಗೆ ನೀರೆಲ್ಲ ಇತ್ತು ಅಲ್ಲಿ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಹೋಗಿ ಮೀನೆಲ್ಲ ತಿಂದ್ಕೊಂಡು ಹಾಗೆ ಅಲ್ಲೇ ಹೋಟೆಲಲ್ಲಿ ಹೋಗ್ಬಿಟ್ಟು ಬಿರಿಯಾನಿ ಎಲ್ಲ ತಿಂದ್ಬಿಟ್ಟು ಮತ್ತು ರಿಟರ್ನ್ ಆದ್ವಿ. ಹಾಗೆ ನೇತ್ರಕ್ಕನ ಮನೆಗೆ ಹೋದ್ವಿ. ನೇತ್ರಕ್ಕನ ಮಾತಾಡಿಸ್ಕೊಂಡು ಹಾಗೆ ಸಾರದಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಅಕ್ಕನಿಗೆ ಜ್ಯೂಸ್ ಮಾಡಿಕೊಟ್ಟೆ. ಅಕ್ಕ ಅಣ್ಣ ಇಬ್ಬರಿಗೂ ಕುಡ್ಕೊಂಡು ಅಕ್ಕನಿಗೂ ಸ್ಯಾರಿ ಮತ್ತು ಡ್ರೆಸ್ ಎಲ್ಲ ಕೊಡಿಸಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ. ಓಕೆ ಅಂತ ಹೇಳ್ಬಿಟ್ಟು ಅಕ್ಕನ ಮನೆಯಿಂದ ಮುಗಿಸ್ಕೊಂಡು ಬರುವಾಗ ಅಕ್ಕ ಎಗ್ ರೈಸ್ ಕೊಡಿಸ್ತು. ನೀನು ಹಸ್ಕೊಂಡು ಮಲ್ಕೋತೀಯ, ಲೇಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆಯಿತು ಅಂತ ಇಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಓಕೆ, ಬಾಯ್.